ಬೆಂಗಳೂರಿನ ನವ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ ಹಸಿರು ಲೈನ್ ನಾಗಸಂದ್ರ ಟು ಮಾಧವರ ನಡುವಿನ ಮಾರ್ಗ ಓಪನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಿವಿಲ್ ಸೇರಿದಂತೆ ಎಲ್ಲ ರೀತಿಯ ಕಾಮಗಾರಿ ಮುಕ್ತಾಯಗೊಂಡಿದೆ. ಇದೇ ವಾರದೊಳಗೆ ಟ್ರಯಲ್ ರನ್ ಅನ್ನು ಆರಂಭ ಮಾಡೋ ಸಾಧ್ಯತೆ ಇದೆ. ಸುಮಾರು 3.7 ಕಿಲೋಮೀಟರ್ ಉದ್ದದ ಅಂದರೆ 3.5 ಕಿಲೋಮೀಟರ್ ಉದ್ದದ ವಿಸ್ತರಣಾ ಮಾರ್ಗವನ್ನು 298 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. 45 ದಿನಗಳ ಕಾಲ ಟ್ರಯಲ್ ರನ್ ನಡೆಯಲಿದ್ದು ಬಳಿಕ ಟ್ರಯಲ್ ರನ್ ಯಶಸ್ವಿಯಾದರೆ ಕೂಡಲೇ ಸೇಫ್ಟಿ ಕಮಿಷನ್ಗೂ ಅಂತಿಮ ಹಂತದ ಟೆಸ್ಟಿಂಗ್ಗೆ ಬಿಎಂಆರ್ಸಿಎಲ್ ಆಹ್ವಾನ ಕೊಡುತ್ತೆ. ಎಲ್ಲವೂ ಅಂದ್ಕೊಂಡಂಗೆ ಆದರೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಸಂಚಾರಕ್ಕೆ ಅನುವು ಸಿಗೋ ಸಾಧ್ಯತೆ ಇದೆ. ತುಮಕೂರು ರಸ್ತೆಯಲ್ಲಿ ಸಂಚಾರ ದಟ್ಟಣೆಗೆ ಕೊಂಚ ಕಡಿವಾಣ ಬೀಳುತ್ತೆ. ಓಕೆ, ಇದು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಅದೇನಪ್ಪ ಅಂತ ಹೇಳಿದ್ರೆ ಈ ಗ್ರೀನ್ ಲೈನ್ ಏನಿದೆ ನಾಗಸಂದ್ರ ಟು ಮಾಧವಾರ ನಡುವಿನ ಮಾರ್ಗ ಇಲ್ಲಿ ತನಕ ಓಪನ್ ಇರಲಿಲ್ಲ. ಈಗ ಓಪನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಸಿವಿಲ್ ಸೇರಿದಂತೆ ಎಲ್ಲ ರೀತಿಯ ಕಾಮಗಾರಿ ಅಂದರೆ ಸಂಪೂರ್ಣ ಕಾಮಗಾರಿ ಮುಕ್ತಾಯ ಆಗಿದೆ. ಇನ್ನೇನಿದ್ರು ಕೂಡ ಒಂದು ಟ್ರಯಲ್ ರನ್ ಅನ್ನು ಆರಂಭ ಮಾಡಿ ಏನು ತೊಡಕು ತೊಂದರೆಗಳಿಲ್ಲ, ಟೆಕ್ನಿಕಲ್ ಇಶ್ಯೂಸ್ಗಳಿಲ್ಲ ಅಂದರೆ ಆರಂಭ ಮಾಡ್ತಾರೆ. ಸುಮಾರು 3.5 ಕಿಲೋಮೀಟರ್ ಉದ್ದದ ವಿಸ್ತರಣಾ ಮಾರ್ಗ. ಇದಕ್ಕೆ ಖರ್ಚು ಮಾಡಿರುವಂಥದ್ದು 298 ಕೋಟಿ. 45 ದಿನಗಳ ಕಾಲ ಮೊದಲಿಗೆ ಟ್ರಯಲ್ ರನ್ ನಡೆಸ್ತಾರೆ. ಅದಾದ ಮೇಲೆ ಯಶಸ್ವಿ ಆಯಿತು, ಎಲ್ಲವೂ ಪಾಸ್ ಆಯಿತು, ಗ್ರೀನ್ ಸಿಗ್ನಲ್ ಸಿಕ್ತು ಅಂದರೆ ಕೂಡಲೇ ಒಂದು ಅಂತಿಮ ಹಂತದ ಟೆಸ್ಟಿಂಗನ್ನು ನಡೆಸಿ ಎಲ್ಲವೂ ಅಂದ್ಕೊಂಡಂಗಾದರೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಸಂಚಾರಕ್ಕೆ ಅನುವು ಸಿಗುತ್ತೆ. ಇನ್ನೊಂದು 2-3 ತಿಂಗಳು.